ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಹಿಯಾಗಿದ್ದ ಗೌರಿ ಶಂಕರ ಧಾರಾವಾಹಿಯು ಇದೀಗ ಅಂತ್ಯವನ್ನು ಕಂಡಿದೆ. ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ. ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡೋದಾದರೆ ಈ ವಿಡಿಯೋಗೆ ತಪ್ಪದೇ ಬಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಹಿಯಾಗಿರುವ ಗೌರಿ ಶಂಕರ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳಿದೆ. 2023ರಲ್ಲಿ ಆರಂಭಗೊಂಡಿದ್ದ ಈ ಧಾರಾವಾಹಿಯು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸತತ 15 ವಾರಗಳ ಕಾಲ ನಂಬರ್ 1 ಧಾರಾವಾಹಿಯಾಗಿ ಹೊರಹೊಮ್ಮಿತ್ತು. ಈ ಧಾರಾವಾಹಿಯಲ್ಲಿ ಯಶವಂತ್ ಅವರು ನಾಯಕರಾಗಿ ಕಾಣಿಸಿಕೊಂಡಿದ್ದರು ಮತ್ತು 3 ಬಾರಿ ಈ ಧಾರಾವಾಹಿಯಲ್ಲಿ ನಾಯಕಿಯ ಬದಲಾವಣೆಯನ್ನು ಕಂಡಿದೆ. ಆರಂಭದಲ್ಲಿ ಕೌಸ್ತುಭ ಮಣಿ, ಆನಂತರ ದಿವ್ಯಾ ಅವರು, ಸದ್ಯ ರಮೋಲಾ ಅವರು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ದಿವ್ಯಾ ಅವರು ಧಾರಾವಾಹಿಯಿಂದ ಹೊರ ಬಂದಾಗಿನಿಂದಲೂ ಈ ಧಾರಾವಾಹಿ ನಿರೀಕ್ಷಿತ TRPಯನ್ನು ಪಡೆದುಕೊಳ್ಳುತ್ತಿಲ್ಲ. ಎಲ್ಲರೂ ಇವರೇ ನಾಯಕಿಯಾಗಿ ಮುಂದುವರಿಯಬೇಕು ಎಂಬ ಕೂಗು ಸಾಕಷ್ಟು ಕೇಳಿ ಬಂದಿತು. ಸಾಕಷ್ಟು ಪ್ರೇಕ್ಷಕರು ಈ ಧಾರಾವಾಹಿಯನ್ನು ಮೆಚ್ಚಿಕೊಂಡಿದ್ದರು ಮತ್ತು ನಿರಂತರ ಒಳ್ಳೆಯ TRPಯನ್ನು ಈ ಧಾರಾವಾಹಿಯು ಪಡೆದುಕೊಳ್ಳುತ್ತಿತ್ತು. ಇತ್ತೀಚಿನ ಈ ಬದಲಾವಣೆಯಿಂದ ಧಾರಾವಾಹಿಯು ಹೆಚ್ಚಿನ ಮಟ್ಟದ TRPಯನ್ನು ಪಡೆದುಕೊಳ್ಳುವಲ್ಲಿ ವಿಫಲವಾಯಿತೆಂದೇ ಹೇಳಬಹುದು. 930ಕ್ಕೂ ಅಧಿಕ ಸಂಚಿಕೆಗಳನ್ನು ಪೂರೈಸಿ ತನ್ನ ಕತೆಗೆ ವಿದಾಯವನ್ನು ಗೌರಿ ಶಂಕರ ಧಾರಾವಾಹಿಯು ಹೇಳಿದೆ. ಈ ಧಾರಾವಾಹಿಗೆ ಕಾರಣ ಏನಿರಬಹುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.